ಹುಬ್ಬಳ್ಳಿ ತಾಲೂಕಿನ ಪಾಲಿಕೊಪ್ಪ ಬಳಿ ಪುಣೆ ಬೆಂಗಳೂರು ರಸ್ತೆಯಲ್ಲಿ ನಿರ್ಮಾಣ ಆಗಿರುವ ಶಿವ ದೇವಸ್ಥಾನ ಇದೀಗ ಭಕ್ತಗಣವನ್ನ ಕೈ ಬೀಸಿ ಕರೀತಾ ಇದೆ. ಹಿಂದೂ ಧರ್ಮದಲ್ಲಿ ದೇವರು ದೇವಸ್ಥಾನಗಳಿಗೆ ಅದರದೇ ಆದ ಪ್ರಾಮುಖ್ಯತೆ ಇದೆ. ಹಾಗೇನೆ ಹುಬ್ಬಳ್ಳಿ ತಾಲೂಕಿನ ಪಾಲಿಕೊಪ್ಪ ಬಳಿ ಬೃಹತ್ ಶಿವಾಲಯ ತಲೆ ಎತ್ತಿ ನಿಂತಿದೆ. ಹಿಂದೂ ಧರ್ಮದ ಹಿರಿಮೆ ಗರಿಮೆಯನ್ನ ಎತ್ತಿ ಹಿಡಿಯುವ ಶ್ರೀ ಕ್ಷೇತ್ರವಾಗಿ ಶಿವಶಕ್ತಿ ಧಾಮ ಕಂಗೊಳಿಸ್ತಾ ಇದೆ. ಶೃಂಗೇರಿಯ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ಮಂದಿರವನ್ನ ಉದ್ಘಾಟಿಸಿದ್ದಾರೆ. ಪ್ರಸಿದ್ಧ ಸಿದ್ಧಾರೂಢ ಮಠ, 3000 ಮಠ, ಶಿರೂರ್ ಪಾರ್ಕ್ನ ತದ್ರೂಪಿ ಅಯ್ಯಪ್ಪ ಸ್ವಾಮಿ ಮಂದಿರ, ಜೈನ ಮಂದಿರಗಳು, ವರೂರಿನ ನವಗ್ರಹ ತೀರ್ಥ, ಐತಿಹಾಸಿಕ ಉಣಕಲ್ಲ ಚಂದ್ರಮೌಳೇಶ್ವರ ದೇವಸ್ಥಾನ ಹೀಗೆ ಐತಿಹಾಸಿಕ ಹಾಗೂ ನವ್ಯ ಹಲವು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಂದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಹೆಸರುವಾಸಿಯಾಗಿದೆ. ಹುಬ್ಬಳ್ಳಿ 8 ಎಕರೆ ಆವರಣದಲ್ಲಿ ಶಿವ ಮಂದಿರ, ಗಣೇಶ ಮಂದಿರ, ಜ್ಞಾನಾಂಬಿಕಾ ದೇವಿ ಮಂದಿರ, ಶನೀಶ್ವರ ದೇವಸ್ಥಾನ ಇತ್ಯಾದಿ ದೇವಸ್ಥಾನಗಳನ್ನು ನಿರ್ಮಿಸಲಾಗಿದೆ. ಶಿವ ದೇವಸ್ಥಾನವನ್ನು ಆಗಮ ಶಿಲ್ಪ ಶಾಸನದ ಪ್ರಕಾರ ಸಂರಚನೆ ಮಾಡಿ ನಿರ್ಮಿಸಲಾಗಿದೆ. ಇಲ್ಲಿನ ಶಿವಲಿಂಗ ಏಕಶಿಲೆಯ ಮೂರ್ತಿಯಾಗಿದೆ. ಪುರಾತನ ಕಾಲದಲ್ಲಿ ದೇಗುಲಗಳಲ್ಲಿ ಪುಷ್ಕರಣಿ, ನೀರಿನ ಹೊಂಡಗಳು ಇದ್ದಂತೆ ಇಲ್ಲಿಯೂ ನಿರ್ಮಿಸಲಾಗಿದೆ. ಆರಾಧನಾ ಟ್ರಸ್ಟ್ ವತಿಯಿಂದ ಬೃಹತ್ ದೇವಾಲಯವನ್ನು ನಿರ್ಮಿಸಲಾಗಿದೆ. ಅತ್ಯಂತ ಸುಂದರ ಹಾಗೂ ಹಸಿರು ಉದ್ಯಾನವನ ಮಧ್ಯ ತಲೆ ಎತ್ತಿರುವ ಮಂದಿರ ಆಹ್ಲಾದಕರ ವಾತಾವರಣವನ್ನು ಹೊಂದಿದೆ. ದಕ್ಷಿಣ ಭಾರತದ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಈ ದೇವಸ್ಥಾನ. ತಮಿಳುನಾಡಿನ ಕೆ ಸ್ವಾಮಿನಾಥನ್ ಸ್ಥಪತಿ ಉಸ್ತುವಾರಿಯಲ್ಲಿ ಮಂದಿರ ನಿರ್ಮಾಣ ಆಗಿರುವಂತದ್ದು. ಸತತ 4 ವರ್ಷದಿಂದ ದೇವಸ್ಥಾನ ನಿರ್ಮಾಣ ಕಾರ್ಯ ನಡೆದಿತ್ತು. ಮದುರೈನ 50 ಶಿಲ್ಪಿಗಳು ನಿತ್ಯ ಕಾಯಕದಲ್ಲಿ ಕೂಡ ತೊಡಗಿದ್ರು. ದೊಡ್ಡಬಳ್ಳಾಪುರದಿಂದ ಕಲ್ಲುಗಳನ್ನ ತರಿಸಿ ಬೃಹತ್ ದೇವಾಲಯ ಕಟ್ಟಡಗಳನ್ನ ನಿರ್ಮಿಸಲಾಗಿದೆ. ತಮಿಳುನಾಡಿನ ವಾಲಾಜಾಬಾದ್ನಿಂದ ಕಪ್ಪು ಶಿಲೆಗಳನ್ನ ತರಿಸಿ ವಿಗ್ರಹವನ್ನ ಕೆತ್ತಲಾಗಿದೆ. ಕವಚ, ಕಳಶ, ಪ್ರಭಾವಳಿಗಳನ್ನ ಕುಂಭಕೋಣಂನಿಂದ ತಂದ ಕಲ್ಲಿನಿಂದ ರೂಪಿಸಲಾಗಿದೆ. ಗೋಶಾಲೆ ಸ್ಥಾಪನೆ, ದೇವಸ್ಥಾನದ ಆವರಣದಲ್ಲಿ ಗೋಶಾಲೆಯನ್ನ ನಿರ್ಮಿಸಿರೋದು ಈ ದೇವಸ್ಥಾನದ ಮತ್ತೊಂದು ವಿಶೇಷ. ಇಲ್ಲಿ ಗೋಮಾತೆಗೆ ಪೂಜೆ, ಮೇವು ಹಾಗೂ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಒಟ್ಟು 20 ಗೋವುಗಳು ನಿಂತುಕೊಳ್ಳಲು ವ್ಯವಸ್ಥೆಯನ್ನ ಮಾಡಲಾಗಿದೆ. ದೇವಾಲಯಕ್ಕೆ ಬರುವ ಸ್ವಾಮೀಜಿಗಳಿಗೆ ವಿಶೇಷ ವಸತಿ ಮತ್ತೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪೂಜಾ ಕೈಂಕರ್ಯಕ್ಕೂ ಅವರಿಗೆ ಇಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಮಾಜಿ ಸಂಸದ ಉದ್ಯಮಿ ವಿಜಯ ಸಂಕೇಶ್ವರ ನೇತೃತ್ವದಲ್ಲಿ 10 ದಾನಿಗಳ ನೆರವಿನಿಂದ ದೇವಸ್ಥಾನ ಸಮುಚ್ಚಯ ತಲೆ ಎತ್ತಿದ್ದು, ಶೃಂಗೇರಿ ಪೀಠದ ಶ್ರೀಗಳು ಕಳಸಾರೋಹಣ ಇತ್ಯಾದಿ ಧಾರ್ಮಿಕ ವಿಧಿವಿಧಾನವನ್ನ ಪೂರೈಸಿದ್ದಾರೆ. ಇದೇ ವೇಳೆ ಆರಾಧನಾ ಟ್ರಸ್ಟ್ನಿಂದ ಇದನ್ನು ಶೃಂಗೇರಿ ಪೀಠಕ್ಕೆ ಹಸ್ತಾಂತರ ಪ್ರಕ್ರಿಯೆಯನ್ನ ನೆರವೇರಿಸಲಾಯಿತು.